ಸುಹಾಸ್ ಶೆಟ್ಟಿ ಹತ್ಯೆಯ ತನಿಖೆಯನ್ನ ಕೇಂದ್ರ ಗೃಹ ಸಚಿವಾಲಯ ಎನ್ಐಎ ಹೆಗಲಿಗೆ ವಹಿಸಿದ್ದಕ್ಕೆ ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಏನಿದೆ? ಸುಹಾಸ್ ಶೆಟ್ಟಿ ಹತ್ಯೆಯ ನೇರ ಆರೋಪಿಗಳಿಗೆ, ಫಂಡಿಂಗ್ ಮಾಡಿದವರಿಗೆ ಮತ್ತು ಕೊಲೆಗಾರರಿಗೆ ಸಹಕರಿಸಿದ ಸಾರ್ವಜನಿಕರಿಗೆ ಬಂಧನ ಸನ್ನಿಹಿತವಾಗುತ್ತಾ? ಸ್ನೇಹಿತರೆ, ಮೇ 31ರ ಸಂಜೆಯ ವೇಳೆ ಇಡೀ ಕರ್ನಾಟಕದ ಕರಾವಳಿ ಬೆಚ್ಚಿ ಬಿದ್ದಿತ್ತು. ಕಿನ್ನಿ ಪದವು ಎಂಬಲ್ಲಿ ಸಾರ್ವಜನಿಕರ ಎದುರಲ್ಲೇ ಹಿಂದೂ ಸಂಘಟನೆಯ ಕಾರ್ಯಕರ್ತ ಗೋರಕ್ಷಕ ಸುಹಾಸ್ ಶೆಟ್ಟಿಯನ್ನ ಮತಾಂಧರು ಕೊಚ್ಚಿ ಕೊಲೆಗೈದಿದ್ದರು. ಈ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಹತ್ಯೆಯ ಮರುದಿನವೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಬಂದ್ ಆಗಿತ್ತು. ಈ ಹತ್ಯೆಗೆ ಸಂಬಂಧಿಸಿದಂತೆ ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಸಮ್ಮೀರ್, ಕಲಂದರ್ ಶಾಫಿ, ಆದಿಲ್ ಮೆಹರೂಫ್, ಮೊಹಮ್ಮದ್ ರಿಜ್ವಾನ್, ನಾಗರಾಜ್ ಮತ್ತು ರಂಜಿತ್ ಎಂಬ 8 ಆರೋಪಿಗಳನ್ನ ಮೇ 3ರಂದೇ ಬಂಧಿಸಲಾಗಿದ್ದರೆ ಅಜರುದ್ದೀನ್, ನೌಫಲ್ ಮತ್ತು ಚೊಟ್ಟೆ ನೌಶಾದ್ನನ್ನ ಮೇ 14ರಂದು ಬಂಧಿಸಲಾಗಿತ್ತು. ಇದಾದ ಬಳಿಕ ಜೂನ್ 3ರಂದು ಇನ್ನೋರ್ವ ಆರೋಪಿ ಅಬ್ದುಲ್ ರಜಾಕ್ನನ್ನ ಸಿಬಿಐ ಪೊಲೀಸರು ಬಂಧನ ಮಾಡಿದರು. ಈ ಹತ್ಯೆ ಪ್ರಕರಣದಲ್ಲಿ ಇಲ್ಲಿಯವರೆಗೆ 12 ಜನ ಆರೋಪಿಗಳ ಬಂಧನವಾಗಿತ್ತು. ಈ ಹತ್ಯೆಯ ಹಿಂದೆ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿಸುವ ಮತಾಂಧ ಶಕ್ತಿಗಳ ಕೈವಾಡ ಇದೆ. ಹಾಗಾಗಿ ಇದರ ತನಿಖೆಯನ್ನ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ರಾಜ್ಯ ಬಿಜೆಪಿ ಕೂಡ ತನಿಖೆಯನ್ನ ಎನ್ಐಎಗೆ ಕೊಡುವಂತೆ ರಾಜ್ಯಪಾಲರ ಬಳಿಗೆ ಮೃತ ಸುಹಾಸ್ ಶೆಟ್ಟಿ ಕುಟುಂಬದ ಜೊತೆಗೆ ತೆರಳಿ ಮನವಿಯನ್ನ ಮಾಡಿತ್ತು. ಹಿಂದೂ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ನೇತೃತ್ವದಲ್ಲಿ ಮೇ 25ರಂದು ಬಜಪೆಯಲ್ಲಿ ಈ ತನಿಖೆಯನ್ನ ಎನ್ಐಎಗೆ ವಹಿಸುವಂತೆ ಬಜಪೆ ಚಲೋ ಪ್ರತಿಭಟನಾ ಮತ್ತು ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಿತ್ತು. ಮಳೆ ಗಾಳಿಯನ್ನ ಲೆಕ್ಕಿಸದೆ ಸಾವಿರಾರು ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೆಲ್ಲದರ ಪರಿಣಾಮ ನಿನ್ನೆ ಕೇಂದ್ರ ಗೃಹ ಸಚಿವಾಲಯ ಇದನ್ನ ವಿಶೇಷ ಕೇಸು ಅಂತ ಪರಿಗಣಿಸಿ ತನಿಖೆಯನ್ನ ಎನ್ಐಎ ಹೆಗಲಿಗೆ ವಹಿಸಿದೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಕೇಂದ್ರ ಗೃಹ ಸಚಿವಾಲಯ ಎನ್ಐಎಗೆ ವಹಿಸಿದ್ದು ಯಾಕೆ? ಈ ಹತ್ಯೆಯ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಪಾತ್ರ ಇದೆಯಾ? ಕೇಂದ್ರ ಗೃಹ ಸಚಿವಾಲಯದ ಅಧಿಸೂಚನೆ ಏನು ಹೇಳುತ್ತೆ? ಸುಹಾಸ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲಿ ನಮ್ಮ ರತಂ ಕನ್ನಡ ಚಾನೆಲ್ನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಎನ್ಐಎ ತನಿಖೆ ಆಗಲೇಬೇಕು ಯಾಕೆ ಎಂಬ ವಿಚಾರದ ಬಗ್ಗೆ ಸವಿಸ್ತಾರದ ವಿಡಿಯೋವನ್ನ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಈ ಹತ್ಯೆಯಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆಯ ಕೈವಾಡ ಇರುವ ಬಗ್ಗೆ ಸಂಶಯವನ್ನ ಕೂಡ ವ್ಯಕ್ತಪಡಿಸಿದ್ವಿ. ಈ ಹತ್ಯೆಗೆ ವಿದೇಶಗಳಿಂದ ಫಂಡಿಂಗ್ ಆಗಿರುವ ಬಗ್ಗೆಯೂ ಅನುಮಾನಗಳಿತ್ತು. ತನಿಖೆಯನ್ನ ಸರಿಯಾದ ದಿಕ್ಕಿನಲ್ಲಿ ಮಾಡ್ತಾ ಇಲ್ಲ. ಹತ್ಯೆಗೆ ಸ್ಥಳೀಯವಾಗಿ ಸಹಕರಿಸಿದ 30ಕ್ಕೂ ಹೆಚ್ಚು ಜನರನ್ನ ಬಂಧಿಸುವುದು ಬಿಡಿ, ವಿಚಾರಣೆಗೆ ಕೂಡ ಹಾಜರುಪಡಿಸಿಲ್ಲ. ಇದು ನಿಷೇಧಿತ ಪಿಎಫ್ಐ ಸಂಘಟನೆಯ ಟಾರ್ಗೆಟ್ ಕಿಲ್ಲಿಂಗ್ ನ ಒಂದು ಭಾಗವಾಗಿಯೇ ನಡೆದಿದೆ ಅನ್ನುವ ವಿಚಾರವನ್ನ ನಾವು ಒತ್ತಿ ಹೇಳಿದ್ವಿ. ಈ ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾದವರು ಅಷ್ಟೇ ಅಲ್ಲ, ಹತ್ಯೆಯ ಸಮಯದಲ್ಲಿ ಅಲ್ಲೇ ನಿಂತುಕೊಂಡು ಕೊಲೆಗಾರರಿಗೆ ಓಡಿ ಹೋಗಲು ಸಹಕರಿಸಿದ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಎನ್ಐಎ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿದ್ವಿ. ಇದೀಗ ಕೇಂದ್ರ ಗೃಹ ಸಚಿವಾಲಯವು ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ಕೂಡ ನಿಷೇಧಿತ ಪಿಎಫ್ಐ ಸಂಘಟನೆ ಈ ಹತ್ಯೆಯ ಹಿಂದೆ ಇದೆ ಅನ್ನುವಂತಹ ಸಂಶಯವನ್ನ ವ್ಯಕ್ತಪಡಿಸಿದೆ. ಇದು ಸಮಾಜದಲ್ಲಿ ಭಯ ಹುಟ್ಟಿಸುವ ಸಲುವಾಗಿಯೇ ನಡೆದ ಟಾರ್ಗೆಟ್ ಕಿಲ್ಲಿಂಗ್ ಆಗಿದೆ ಮತ್ತು ಈ ಕೃತ್ಯದ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರ ಪಾತ್ರ ಇದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಉಲ್ಲೇಖ ಮಾಡಿದೆ. ರಾಜ್ಯ ಪೊಲೀಸರಿಂದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿಲ್ಲ ಅನ್ನುವಂಥ ಆರೋಪ. ಸುಹಾಸ್ ಶೆಟ್ಟಿ ಹತ್ಯೆಯಾದ 2 ದಿನಗಳ ನಂತರ ರಾಜ್ಯದ ಗೃಹ ಸಚಿವರು ಮಂಗಳೂರಿಗೆ ಸಭೆ ನಡೆಸಲು ಆಗಮಿಸಿದರು. ಆ ಸಭೆಯಲ್ಲಿ 100 ಸಂಖ್ಯೆಯಲ್ಲಿ ಸೇರಿದಂತಹ ಮುಸ್ಲಿಂ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನಾಯಕರು ಸುಹಾಸ್ ಶೆಟ್ಟಿಯ ಮನೆಗೆ ಹೋಗಿ ಸಾಂತ್ವನ ಹೇಳಬಾರದು ಅಂತ ಮೇಜು ಬಡಿದು ತಾಕೀತು ಮಾಡಿದರು. ಈ ತಾಕೀತಿಗೆ ಹೆದರಿದ ಕಾಂಗ್ರೆಸ್ ಮುಖಂಡರು ಸುಹಾಸ್ ಶೆಟ್ಟಿಯ ಮನೆಗೆ ಹೋಗುವ ಧೈರ್ಯ ಬಿಡಿ, ಕನಿಷ್ಠ ಪಕ್ಷ ಸಂತಾಪವನ್ನು ಸೂಚಿಸುವ ಧೈರ್ಯವನ್ನ ಕೂಡ ತೋರಿಸಲಿಲ್ಲ. ಹೀಗಿರುವಾಗ ರಾಜ್ಯ ಪೊಲೀಸರಿಂದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆಯುವ ಬಗ್ಗೆ ಹಿಂದೂ ಸಮಾಜಕ್ಕೆ ಅನುಮಾನ ಇತ್ತು. ಹತ್ಯೆಗೆ ಸಹಕರಿಸಿದ ಸಾರ್ವಜನಿಕರಿಗೆ ನಡುಕ ಶುರುವಾಯಿತಾ? ಎನ್ಐಎ ಏನಾದರೂ ಒಮ್ಮೆ ತನಿಖೆಗೆ ಇಳಿದರೆ 360 ಡಿಗ್ರಿ ಆಂಗಲ್ ನಲ್ಲಿ ತನಿಖೆ ನಡೆಸುತ್ತೆ ಅನ್ನುವುದು ಇತ್ತೀಚೆಗೆ ನಾವು ನೋಡಿರುವ ನಿದರ್ಶನ. 3 ವರ್ಷಗಳ ಹಿಂದೆ ನಡೆದಿದ್ದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ತನಿಖೆಯನ್ನ ಎನ್ಐಎ ವಹಿಸಿಕೊಂಡಿತ್ತು. ಪರಿಣಾಮ ಮತೀಯ ಉಗ್ರ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದೇಶದಾದ್ಯಂತ ನಿಷೇಧಕ್ಕೆ ಒಳಗಾಯಿತು. ಇದೀಗ ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿದೆ. ಹಾಗಾಗಿ ಈ ಹತ್ಯೆಗೆ ಸಹಕರಿಸಿದ, ಗುಂಪು ಸೇರಿದ ಸಾರ್ವಜನಿಕರಿಗೆ, ಫಂಡಿಂಗ್ ಮಾಡಿದವರಿಗೆ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಡುಕ ಶುರುವಾಗಿದೆ.
ಮೃತ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಮನೆಯವರ, ಹಿಂದೂ ಸಂಘಟನೆಗಳ, ಜಿಲ್ಲೆಯ ಸಂಸದರ ಹಾಗೆಯೇ ರಾಜ್ಯ ಬಿಜೆಪಿಯ ಮನವಿಗೆ ಸ್ಪಂದಿಸಿದ್ದ ಕೇಂದ್ರ ಗೃಹ ಸಚಿವಾಲಯ ಈ ಹತ್ಯೆಯ ತನಿಖೆಯನ್ನ ಎನ್ಐಎಗೆ ವಹಿಸಿದೆ. ಈ ಹತ್ಯೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಹೆಡೆಮುರಿ ಕಟ್ಟಲಿ, ಕರಾವಳಿಯಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ಸಂಪೂರ್ಣವಾಗಿ ನಿಲ್ಲಲಿ, ಈ ಮೂಲಕ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಲಿ ಎನ್ನುವುದೇ ನಮ್ಮ ಆಶಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.